ಕೇಸ್ ಆಗಿದ್ದು ಆಂಧ್ರ ಪ್ರದೇಶದಲ್ಲಿ, ಆದ್ರೆ ಮಾಲ್ ಸಿಕ್ಕಿದ್ದು ಕರ್ನಾಟಕದಲ್ಲಿ. ಇದು ಪುಷ್ಪಾ ಸಿನಿಮಾ ಕಥೆಯೇ, ಆದ್ರೆ ಒಂಚೂರು ಡಿಫರೆಂಟ್. ಸಿನಿಮಾ ಸ್ಟೈಲ್ ನಲ್ಲಿ ರೆಡ್ ಸ್ಯಾಂಡಲ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಂತಹ ಗ್ಯಾಂಗ್ ಒಂದು ಅರೆಸ್ಟ್ ಆಗಿದ್ದು, ಕೋಟಿಗಟ್ಟಲೆ ಮೌಲ್ಯದ ರಕ್ತ ಚಂದನ ಸೀಸ್ ಆಗಿದೆ. ಪುಷ್ಪಾ ಅಂದ್ರೆ ಬರೀ ಫೈರ್ ಅಲ್ಲ, ವೈಲ್ಡ್ ಫೈರ್. ಫಿಲಂ ನಲ್ಲಿ ಹೈಲೈಟ್ ಅಂದ್ರೆ ರೆಡ್ ಸ್ಯಾಂಡಲ್, ಆದ್ರೆ ಅದು ರಿಯಲ್. ಇಲ್ಲೊಂದು ಗ್ಯಾಂಗ್ ರಿಯಲ್ ಆಗಿ ಪುಷ್ಪಾ ಮಾದರಿಯಲ್ಲಿ ರಕ್ತ ಚಂದನ ಸ್ಮಗ್ಲಿಂಗ್ ಮಾಡಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ರಕ್ತ ಚಂದನ ತುಂಡುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಹೊಸಕೋಟೆಯ ತಿರುಮಶೆಟ್ಟಿಹಳ್ಳಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಬರೋಬ್ಬರಿ 1 ಕೋಟಿ ಮೌಲ್ಯದ ರಕ್ತ ಚಂದನವನ್ನ ಸೀಸ್ ಮಾಡಿದ್ದಾರೆ. ಆರೋಪಿಗಳು ರಕ್ತಚಂದನ ತಂದು ಹೊಸಕೋಟೆಯ ಕೆಟ್ಟಿಗೆನಹಳ್ಳಿ ಗ್ರಾಮದ ನೀಲಗಿರಿ ತೋಪಲ್ಲಿ ಅಡಗಿಸಿಟ್ಟಿದ್ರು. ತಿರುಪತಿಯಲ್ಲಿಯೇ ರಕ್ತಚಂದನ ಕಳ್ಳತನ ಮಾಡ್ತಾ ಇದ್ರ ಬಗ್ಗೆ ಕೇಸ್ ದಾಖಲಾಗಿತ್ತು. ಆಂಧ್ರ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರು. ಆಂಧ್ರ ಪೊಲೀಸರು ಕರ್ನಾಟಕದ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ನಂತರ 2 ರಾಜ್ಯಗಳ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಸುಮಾರು 1 ಕೋಟಿ ಮೌಲ್ಯದ 180 ರಕ್ತಚಂದನ ತುಂಡುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು, ಸ್ಥಳೀಯವಾಗಿ ಯಾರಾದರೂ ಸಹಾಯ ಮಾಡಿದ್ರಾ ಅಂತ ಸ್ಥಳೀಯ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಪ್ರಕರಣದ ಬಗ್ಗೆ ಆಂಧ್ರ ಪೊಲೀಸರು ಹೆಚ್ಚು ಮಾಹಿತಿ ಬಿಟ್ಟುಕೊಟ್ಟಿಲ್ಲ. ಆಂಧ್ರದಿಂದ ಇಲ್ಲಿಗೆ ರಕ್ತಚಂದನ ತಂದಿರಬೇಕು ಅಂದ್ರೆ ಸ್ಥಳೀಯವಾಗಿ ಯಾರಾದರೂ ಸಹಾಯ ಮಾಡಿರುವ ಅನುಮಾನವಿದ್ದು, ತನಿಖೆ ನಂತರವೇ ಮತ್ತಷ್ಟು ಮಾಹಿತಿ ಗೊತ್ತಾಗಲಿದೆ. ಪ್ರಜ್ವಲ್ ನಿಟ್ಟೂರು, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.